ಕ್ರಿಕೆಟ್ ಲೋಕದ ದೈತ್ಯ ಯೂನಿವರ್ಸಲ್ ಬಾಸ್ ಅಂತಾನೆ ಕರೆಸಿಕೊಳ್ಳುವ ಕ್ರಿಸ್ ಗೇಲ್ ಮೈದಾನದಲ್ಲಿ ಬಾಲ್ಗಳನ್ನು ಮೂಲೆ ಮೂಲೆಗೆ ಕಳುಹಿಸಿ ಎದುರಾಳಿ ಬೌಲರ್ಗಳಿಗೆ ನಡುಕ ಹುಟ್ಟಿಸುವ ಮೂಲಕ ಸುದ್ದಿ ಆಗುತ್ತಿದ್ರು. ಆದರೆ ಇದೀಗ ಕ್ರಿಕೆಟ್ನಿಂದ ದೂರ ಸರಿದ ಮೇಲೆಯೂ ಸಹ ಗೇಲ್ ಹೆಚ್ಚು ಸುದ್ದಿಯಾಗುತ್ತಿದ್ದಾರೆ. ಗೇಲ್ ಕ್ರಿಕೆಟ್ಗೆ ಗುಡ್ ಬೈ ಹೇಳಿದ ಮೇಲೆ ಡಿಫರೆಂಟ್ ಡ್ರೆಸ್ ಗಳನ್ನು ಹಾಕಿಕೊಂಡು ಪಾರ್ಟಿಗಳಲ್ಲಿ ಭಾಗವಹಿಸುವ ಮೂಲಕ ಗಮನ ಸೆಳೆಯುತ್ತಿದ್ರೆ, ಇತ್ತೀಚೆಗೆ ಇಂಟರ್ವ್ಯೂಗಳಲ್ಲಿ ಕೆಲವೊಂದು ಹೇಳಿಕೆಗಳನ್ನು ನೀಡುವ ಮೂಲಕನೂ ಕೂಡ ಹೆಚ್ಚು ಸುದ್ದಿಯಾಗ್ತಿದ್ದಾರೆ. ಇತ್ತೀಚೆಗೆ ಪಂಜಾಬ್ ತಂಡ ನನ್ನನ್ನು ಅವಮಾನಿಸಿತು, ಪಂಜಾಬ್ ತಂಡದಿಂದ ನನ್ನ ಐಪಿಎಲ್ ಕೆರಿಯರ್ ಬಹು ಬೇಗನೆ ಮುಗಿಯಿತು ಅನ್ನೋ ಮಾತುಗಳನ್ನ ಹೇಳಿ ಹೆಚ್ಚು ಸುದ್ದಿಯಾಗಿದ್ದ ಗೇಲ್, ವಿರಾಟ್ ಕೊಹ್ಲಿ ಟೆಸ್ಟ್ ಕ್ರಿಕೆಟ್ಗೆ ಬಹು ಬೇಗನೆ ನಿವೃತ್ತಿ ಘೋಷಿಸಿದ್ರು ಅಂತ ಹೇಳಿದ್ರು. ಇನ್ನು ರೋಹಿತ್ ಶರ್ಮಾ ಅವರ ಫುಲ್ ಶಾಟ್ ಬೆಸ್ಟ್ ಫುಲ್ ಶಾಟ್ ಅಂತ ಕೂಡ ಹೇಳಿದ್ರು. ಹೀಗಿರುವಾಗ ಇದೀಗ ದೈತ್ಯ ಕ್ರಿಸ್ ಗೇಲ್ ಐಪಿಎಲ್ ಸಾರ್ವಕಾಲಿಕ ಆಟಗಾರರ ಪ್ಲೇಯಿಂಗ್ 11 ಅನ್ನು ಪ್ರಕಟಿಸುವ ಮೂಲಕ ಗಮನ ಸೆಳೆದಿದ್ದಾರೆ. ಇನ್ನು ಗೇಲ್ ಆಯ್ಕೆ ಮಾಡಿರುವ ಐಪಿಎಲ್ ಪ್ಲೇಯಿಂಗ್ 11 ನಲ್ಲಿ ಆರ್ಸಿಬಿ ಆಟಗಾರರಿಗೂ ಸಹ ಸ್ಥಾನವನ್ನು ನೀಡಿದ್ದಾರೆ. ಹಾಗಾದ್ರೆ ಕ್ರಿಸ್ ಗೇಲ್ ಆಯ್ಕೆ ಮಾಡಿರುವ ಐಪಿಎಲ್ ಸಾರ್ವಕಾಲಿಕ ಆಟಗಾರರ ಪಟ್ಟಿಯಲ್ಲಿ ಯಾರೆಲ್ಲ ಇದ್ದಾರೆ ಅನ್ನೋದನ್ನ ನೋಡೋದಾದ್ರೆ, ವಿರಾಟ್ ಕೊಹ್ಲಿ, ಕ್ರಿಸ್ ಗೇಲ್, ಸುರೇಶ್ ರೈನಾ, ಕೆಎಲ್ ರಾಹುಲ್, ಎಬಿಡಿ ವಿಲಿಯರ್ಸ್, ರವೀಂದ್ರ ಜಡೇಜಾ, ಎಂಎಸ್ ಧೋನಿ, ಡಿಜೆ ಬ್ರಾವೋ, ಸುನಿಲ್ ನರೈನ್, ಭುವನೇಶ್ವರ್ ಕುಮಾರ್, ಜಸ್ಪ್ರೀತ್ ಬುಮ್ರಾ ಅವರಿಗೆ ಸ್ಥಾನವನ್ನು ನೀಡಿದ್ದಾರೆ. ಸದ್ಯ ಗೇಲ್ ಪ್ಲೇಯಿಂಗ್ 11ಗೆ ಒಂದಿಷ್ಟು ಜನ ಮೆಚ್ಚುಗೆಯನ್ನು ಸಹ ವ್ಯಕ್ತಪಡಿಸುತ್ತಿದ್ದಾರೆ. ಹಾಗಾದ್ರೆ ನಿಮ್ಮ ಪ್ರಕಾರ ಕ್ರಿಸ್ ಗೇಲ್ ಆಯ್ಕೆ ಮಾಡಿರೋ ಪ್ಲೇಯಿಂಗ್ 11 ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವೇನು? ಈ ಪ್ಲೇಯಿಂಗ್ 11 ಐಪಿಎಲ್ ನಲ್ಲಿ ಯಾವ ತಂಡದ್ದು ಆಗಿದ್ರೆ ಚೆನ್ನಾಗಿರುತ್ತೆ? ಕಮೆಂಟ್ ಮಾಡಿ ತಿಳಿಸಿ.